ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಸೋಮವಾರದ ವ್ಲಾಗು. ಈ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಅಜ್ಜಿ ಮನೆ, ಹಳೆ ಮನೆಯ ತೊಟ್ಟಿ ಕಂಬದ ಮನೆ ತೋರಿಸ್ತಾ ಇದ್ದೀನಿ. 4 ಕಂಬದ ತೊಟ್ಟಿ ಮನೆ ಇದು. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ. ನಿಮ್ದೇನೇ ಅನಿಸಿಕೆ ಇದ್ರೂ ನಂಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು, ಇದು ಔಟ್ಸೈಡು. ಬನ್ನಿ ಒಳಗಡೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಅಜ್ಜಿ ಮನೆ, ತೊಟ್ಟಿ ಮನೆ. ಇವತ್ತು ನಿಮಗೆಲ್ಲ ಈ ತೊಟ್ಟಿ ಮನೆನ ತೋರಿಸ್ತಾ ಇದ್ದೀನಿ. ಬನ್ನಿ ಹೆಂಗಿದೆ ನೋಡೋಣ ಒಳಗಡೆ. ಫುಲ್ಲು ಹಾಲೆಲ್ಲ ದೊಡ್ಡದಾಗಿದೆ, ನೋಡ್ತಿರ್ಬೋದು. ಅವಾಗಿನ ಇದರಲ್ಲಿ ಬೇರೆ ಥರನೇ ಇದ್ದಿದ್ದು, ಇವಾಗ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಬಸ್ಲು ಮನೆ, ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ತೊಟ್ಟಿ ನೋಡಿ, ಈ ಥರ ತೊಟ್ಟಿ ಮನೆ ಯಾರಿಗೆಲ್ಲ ಇಷ್ಟ ಫ್ರೆಂಡ್ಸ್? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆದರೆ ನಮ್ಮದು ತೊಟ್ಟಿ ಮನೆ ಅಲ್ಲ ನೋಡಿ, ಅವಾಗಿನ ಇದರಲ್ಲಿ ಇದೇ ಥರ ಇದ್ದಿದ್ದು. ಈ ತೊಟ್ಟಿ ಇನ್ನು ಕೆಳಗಡೆ ಇತ್ತು, ಬಟ್ ರೆಡಿ ಮಾಡಿಸಿದಾಗ ಈ ಥರ ಮಾಡಿಸಿದ್ದಾರೆ. ಇನ್ನು ಇಲ್ಲಿ ನೋಡಿ, ಆಗಿನ ದೇವ್ರ ಮನೆ, ಅವಾಗಿನ ದೇವ್ರ ಮನೆ ನೋಡಿ. ಇವಾಗ ಈ ಥರ ಡೋರ್ ಮಾಡಿಸೋದೇ ಇಲ್ಲ ಅನ್ಕೋತೀನಿ. ಎಷ್ಟು ಇದಾಗಿದೆ ನೋಡಿ ಡೋರು. ದೇವ್ರ ಮನೆ, ಅವಾಗಿನ ದೇವ್ರ ಮನೆ ಇದೇ ಥರ ಇದ್ದಿದ್ದು ನೋಡಿ. ಚೆನ್ನಾಗಿದೆ ಅಲ್ಲ? ಡೋರ್ ಹಾಕಿದ್ರೆ ಸಾಕು, ತೆಗೆದ್ರೆ ಸಾಕು, ಗಂಟೆ ಸೌಂಡು. ಸೊ ಇದು ಒಂದು ರೂಮು. ಮತ್ತು ಇದು ಅಡುಗೆ ಮನೆ ಫ್ರೆಂಡ್ಸ್. ಇವಾಗ ಈ ಅಡುಗೆ ಮನೆನ ಯೂಸ್ ಮಾಡ್ತಿರೋದು ಇವರು. ಇವಾಗ ಈ ಥರ ಅಡುಗೆ ಮನೆನ ಯೂಸ್ ಮಾಡ್ತಿದ್ದಾರೆ. ಒಳ್ಳೆ ಟೈಮ್ಗೆ ಮಳೆ ಬಂತು ನೋಡಿ. ತೊಟ್ಟಿ ಮನೆ ಆದರೆ ಮಳೆ ಭರ್ಜರಿಯಾಗಿ ಈ ಥರ ಬೀಳುತ್ತೆ. ಇಲ್ಲಿ ಟಾರ್ಬಲ್ ಕಟ್ತಾರೆ ಇವಾಗ ಸುತ್ತ. ಸೊ ಅಷ್ಟರಲ್ಲಿ ನಾನು ನಿಮಗೆ ಈ ಅಡುಗೆ ಮನೆ ತೋರಿಸ್ತೀನಿ. ಇದು ಈ ಕಲರ್ ನಾನು ತುಂಬ ಸಲ ರುಬ್ಬಿದ್ದೀನಿ. ಇದು ನೋಡಿ, ಡೈನಿಂಗ್ ಹಾಲ್ ಅಂತ ಎಲ್ಲ ಇವಾಗ ಕಟ್ತಾರಲ್ಲ, ಅದೇ ಥರ ಇದು. ಬಟ್ ಯಾರೂ ಇಲ್ಲಿ ಊಟ ಮಾಡಲ್ಲ. ನೋಡಿ ಒಲೆ ನೋಡಿ, ಫ್ರಿಡ್ಜ್ ಇಲ್ಲ, ಹಿಂಗೆ ಹಾಕೋತಾರೆ. ಚೆನ್ನಾಗಿದೆ ಪರಿಸ್ಥಿತಿ ನೋಡಿ. ತೊಟ್ಟಿ ಇದೆ, ಮಳೆ ನೋಡಿ ಸಖತ್ತಾಗಿ ಬರ್ತಾ ಇದೆ ಮಳೆ ಫ್ರೆಂಡ್ಸ್. ಜೋರು ಮಳೆ, ಜೋರು ಮಳೆ ಬಂತು, ನಿಂತೋಯ್ತು. ಸೊ ಅದೊಂದು ರೂಮು ತೋರಿಸಿಲ್ಲ ನಾನು ನಿಮಗೆ. ಅವ ಲೈಟ್ ಆಫ್ ಮಾಡವ, ಅಡುಗೆ ಮನೆದ. ಇದೊಂದು ರೂಮು ನೋಡಿ. ಅವಾಗಿನ ಕಾಲದಲ್ಲಿ ಈ ಥರನೇ ಮಾಡ್ತಾ ಇದ್ದಿದ್ದು, ತುಂಬ ವರ್ಷದಿಂದ ಇದು ಹಾಕಿದ್ದಾರೆ. ಇದು ಶೋಕೇಸು. ನೋಡಿ ಈ ಥರ ಎಲ್ಲ ಇವಾಗ ಡೋರ್ಗೆ ಯಾರೂ ಹಾಕೋದೇ ಇಲ್ಲ. ಆಮೇಲೆ ಏನು ಸ್ಪೆಷಲ್ ಏನು ಗೊತ್ತಾ ನೋಡಿ, ಇದೆ ಇದು ಚೀಲ ಬರುತ್ತಲ್ಲ, ಆ ಚೀಲದಲ್ಲಿ ಮಾಡಿರೋದು. ಇದನ್ನು ಸಿಗುತ್ತಾ ಯಾರಿಗಾದ್ರೂ ಇವಾಗ? ಇದು ಅದಾದಮೇಲೆ ಕಿಟಕಿಗಳು ನೋಡಿ. ಇದು ಕೊಟ್ಟಿಗೆ,
ಕೊಟ್ಟಿಗೆ ಫ್ರೆಂಡ್ಸ್. ಬಟ್ ನೋಡಿ ಅವಾಗೆಲ್ಲ ಈ ಥರ ಇತ್ತು ನಲ್ಲಿ. ಅದು ನೋಡಿ ಹಳೇ ಮನೆ ಕತೆ ಏನಂದರೆ ಮಳೆ ಬಂದಾಗ ಸೋರೋದು. ಸೊ ಚಾಪೆ ಯಾಕೆ ಹಾಸಿದ್ದಾರೆ ಅಂತನಾ? ಹಸುಗಲ್ಲ, ಹಸು ಕಟ್ಟಲ್ಲ ಇಲ್ಲಿ. ನಾನು ಟ್ಯೂಷನ್ ಮಾಡೋದು ಇಲ್ಲೇ. ಸೊ ಇದು ಇನ್ನೊಂದು ಡೋರು. ನಾನು ಹಸು ಕಟ್ಟೋದು ಇಲ್ಲೇ, ಬಟ್ ಇವಾಗ ಕಟ್ತಾ ಇಲ್ಲ. ಹಸು ಏನೂ ಇಲ್ಲ, ಹಾಗಾಗಿ ನಾನಿಲ್ಲಿ ಟ್ಯೂಷನ್ಗೆ ನಾನು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲೆಲ್ಲ ಸೋಲಾರು ಗೀಝರ್ ಇಲ್ಲ, ಹಾಗಾಗಿ ಸೌದೆಗಳು ಈ ಥರ ಸದ್ಯಕ್ಕೆ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಹಟ್ಟ ಇದೆ, ಹಟ್ಟನೂ ತೋರಿಸ್ತೀನಿ ನಿಮಗೆ. ಇದೇ ಹಟ್ಟ ಫ್ರೆಂಡ್ಸ್. ಅದು ಮೇಲ್ಗಡೆ ಹತ್ತೋಕ್ಕೆ ಏಣಿ ಹಾಕೋಬೇಕು, ಇಲ್ಲ ಈ ಕದಾನೇ ಯೂಸ್ ಮಾಡ್ಕೊಂಡು ಹತ್ತಬೇಕು. ಈ ಕದ ನೋಡಿ ಎಷ್ಟು ಮಂದ ಇದೆ ಅಂದರೆ ಬರ. ಡೋರ್ ಅವಾಗಿನ ಹಳೆ ಮನೆ ಡೋರು. ಜಗಲಿ, ಇವಾಗಿನ ಮನೆಗಳಲ್ಲಿ ಜಗಲಿನೇ ನಾವು ಕಾಣಲ್ಲ. ಅದು ಒಂದು ತೊಟ್ಟಿ ಮನೆಯೇ, ಬಟ್ ಅದು ನೋಡಿ ಯಾರೂ ಯೂಸ್ ಮಾಡ್ತೀರಾ, ಎಲ್ಲ ಬಿದ್ದೋಗ್ಬಿಟ್ಟಿದೆ, ಹಳೆ ಮನೆ ಥರ. ಇದು ಸೌದೆ ಮತ್ತು ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಮನೆ ಮುಂದೆ ಗಿಡಗಳು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿ ಮನೆಯ ತೊಟ್ಟಿ ಮನೆಯನ್ನು. ತುಂಬ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ, ಯಾಕೆಂದರೆ ಹಳ್ಳಿ ಅಂತ ಅಂದರೆ ಕಿರ್ಚಾಡೋದು ಕೂಗಾಡೋದು ನಿಮಗೂ ಗೊತ್ತೇ ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.